ಇಂಥ ಮಕ್ಕಳು ದೇವರನೆಗೂ ಯಾರ ಹೊಟ್ಟೆಲೂ ಇಂಥ ಮಕ್ಕಳು ಹುಟ್ಟೋದೇ ಬೇಡ ಸರ್. ಇವತ್ತಿಂದ ಅದೇನಾದ್ರು ನಿಜವಾಗ್ಲೂ ಸತ್ಯ ಅನ್ನೋದಿದ್ರೆ ಇಂಥ ದರಿದ್ರ ಹೆಣ್ಮಕ್ಳು ಯಾರ ಹೊಟ್ಟೆಲೂ ಹುಟ್ಟೋದು ಬೇಡ. ಇಲ್ಲ ಸರ್, ಅದಕ್ಕೆ ಪ್ರಿಯಕರಣೆ ಜಾಸ್ತಿ ಅಂತ ಅದಕ್ಕೆ ಮಹತ್ವ ಕೊಟ್ಟು 20 ವರ್ಷ ಸಾಕಿ ಸಲಹಿ ತಂದೆ ತಾಯಿನ ಬಿಟ್ಟು 20 ರೂಪಾಯಿ ಕೊಟ್ಟಿದ್ದು ಐಸ್ ಕ್ರೀಮ್ ಕೊಟ್ಟಿದ್ದು ಹುಡುಗನೇ ಹೆಚ್ಚು ಅಂತ ಪ್ರೂವ್ ಮಾಡ್ಬಿಟ್ಲು ಇವತ್ತು ನಮ್ಮ ಹುಡುಗಿ. ಆಕೆ ಹಕ್ಕಿ ರೆಕ್ಕೆ ಬಲಿತ ಮೇಲೆ ಹಾರೋಗೋ ಥರ ಹಾರ್ಬಿಟ್ಲು. ಹಾಗಂದ ಮಾತ್ರಕ್ಕೆ ಆಕೆ ಕೆಟ್ಟವಳು, ಹೆತ್ತವರ ಪ್ರೀತಿಯನ್ನ ಮರೆತವಳು, ಮನುಷ್ಯತ್ವವೇ ಇಲ್ಲದವಳು ಅನ್ನೋದು ಎಷ್ಟರ ಮಟ್ಟಿಗೆ ಸರಿನೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಅಲ್ಲಿ ಚಂದ್ರಕಾಂತ್ ಮತ್ತು ಸುಜಾತ ದಂಪತಿಯ ದುರಂತ ಸಾವನ್ನ ಕಣ್ಣಾರೆ ಕಂಡವರಿಗೆ ಈ ರಶ್ಮಿಯ ಬಗ್ಗೆ ಇಂತಹದೊಂದು ಅಭಿಪ್ರಾಯ ಬರೋದು ಸಹಜ. ಇಂತಹ ಮಕ್ಕಳು ಹುಟ್ಟೋದ್ ಬೇಡ ಅನ್ಸೋದು ಸಹಜ. ಆದ್ರೆ ಮತ್ತೆ ಮತ್ತೆ ನಾವು ನಿಮ್ಗೆ ಹೇಳೋದಿಷ್ಟೇ, ಟೀನೇಜ್ ಅಲ್ಲಿ ಆಕರ್ಷಣೆ ಸಹಜ. ಅಂತಹ ಟೈಮಲ್ಲಿ ಹೆತ್ತವರ ಪ್ರೀತಿ ಮಮಕಾರಕ್ಕಿಂತ ಸ್ನೇಹದ ಸಾಂಗತ್ಯ ಒಂದೇ ಬದುಕಿನ ಹಳಿ ತಪ್ಪದಂತೆ ಇಡೋದಕ್ಕೆ ಸಹಾಯ ಮಾಡೋದು. ಅಲ್ಲಿ ಮಕ್ಕಳು ಅಪಾತ್ರರ ಪ್ರೀತಿಗೆ ಬೀಳ್ತಾರೆ ಅಂದ್ರೆ ಅಲ್ಲಿ ಹೆತ್ತವರು ಕೂಡ ಅವರನ್ನ ಬೆಳೆಸಿದ ರೀತಿಯಲ್ಲಿ ಸಣ್ಣ ತಪ್ಪನ್ನ ಮಾಡಿದ್ದಾರೆ ಅಂತಾನೆ ಅರ್ಥ. ಆದ್ರೆ ಅದು ತೀರಾ ಸಾಯುವಂತ ತಪ್ಪು ಖಂಡಿತ ಅಲ್ಲ. ಅಷ್ಟಕ್ಕೂ ಹೆತ್ತವರು ಯೋಚಿಸಿ ನೋಡಿದ್ರೆ ಪುಟ್ಟ ಮಕ್ಕಳನ್ನ ಬೆಳೆಸೋವಾಗ ಅವರಿಗಾಗೋ ಸಂತಸ ಸಂಭ್ರಮ ಇದೆಯಲ್ಲ, ಅದರ ಬಗ್ಗೆ ಯೋಚನೆ ಮಾಡಿಬಿಟ್ರೆ ಬದುಕಿನ ಎಲ್ಲ ನೋವುಗಳು ಮಾಯವಾಗ್ಬಿಡುತ್ತೆ. ಅಸಲಿಗೆ ಅಷ್ಟು ಸಾಕು ಬದುಕಿನುದ್ದಕ್ಕೂ ಖುಷಿಯಾಗಿರೋದಕ್ಕೆ. ಆ ಬಗ್ಗೆ ಈ ದಂಪತಿ ಯೋಚಿಸಿ ಮಗಳನ್ನ ಅವಳ ಪಾಡಿಗೆ ಏನಾದ್ರೂ ಮಾಡ್ಕೋ, ನಿನ್ನ ನಿರ್ಧಾರ ನಿನ್ನ ಜವಾಬ್ದಾರಿ ಅಂತ ಬಿಟ್ಬಿಟ್ಟಿದ್ರೆ ನಿಜಕ್ಕೂ ಭೇಷ್ ಅನ್ಬೋದಿತ್ತು. ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ. ಮಾಡೋ ತರ ಆ ಹುಡುಗ ಕೂಡ ಇರ್ಲಿಲ್ಲ. ಹಾಗಾಗಿ ತಕ್ಷಣ ಸ್ಟೇಷನ್ ಮೆಟ್ಟಿಲು ಹತ್ತಿದ್ರು. ಸ್ಟೇಷನ್ ನಾವೇ ಕಂಪ್ಲೇಂಟ್ ಕೊಟ್ರಿ. ನಾನೇ ಸ್ಟೇಷನ್ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟೆ, ಅಲ್ಲಿಗೂ ಸಿಗ್ಲಿಲ್ಲ ನಮಗೆ. ಅವತ್ತು ಆ ತಂದೆ ತಾಯಿ ಪೊಲೀಸರ ಮುಂದೆ ಶ್ರೀಧರನ ವಿರುದ್ಧ ದೂರಿದ್ರು. ಅವನು ನಮ್ಮ ಮಗಳನ್ನ ಹೊತ್ತೊಯ್ದಿದ್ದಾನೆ, ಕಿಡ್ನಾಪ್ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಿದ್ರು. ಆದ್ರೆ ಹುಡುಗಿಗೆ 18 ದಾಟಿದ್ರಿಂದ ಪೊಲೀಸರು ಅದನ್ನ ಮಿಸ್ಸಿಂಗ್ ಕೇಸ್ ಅಂತ ತಗೊಂಡಿದ್ರು. ಲವ್ ಮ್ಯಾಟರ್ ಅಲ್ಲ ತಿಳ್ಕೊಂಡು ನಿಮ್ಮ ಮಗಳಿಗೆ ಕಾನೂನು ಪ್ರಕಾರ ಏಜ್ ಆಗಿರೋದ್ರಿಂದ ನಾವೇನು ಮಾಡೋದಕ್ಕಾಗಲ್ಲ ಅಂದ್ರು. ಆಗ್ಲೇ ಅಪ್ಪ ಅಮ್ಮ ಅರ್ಧ ಕುಸಿದು ಹೋದ್ರು. ಯಾವಾಗ ಈ ಶ್ರೀಧರ ನಾವಿಬ್ರು ಮದ್ವೆ ಮಾಡ್ಕೊಂಡ್ವಿ ಅಂತ ಕರೆ ಮಾಡಿ ಹೇಳಿದ್ನೋ ಆಗ್ಲೇ ಅವರು ಪೂರ್ತಿ ಕುಸಿದೋಗಿದ್ದು. ಇನ್ನು ನಮ್ಗೆ ಬದುಕಿದ್ರೆ ಈ ಸಮಾಜದಲ್ಲಿ ಮಾನ ಇಲ್ಲ, ಮಗಳು ಅನ್ಯ ಜಾತಿಯವನನ್ನ ಮದ್ವೆ ಮಾಡ್ಕೊಂಡೋದ್ಲು ಅಂದ್ರೆ ತಲೆ ಎತ್ತಿ ನಡೆಯೋದಕ್ಕಾಗಲ್ಲ, ಜನರ ಮಾತು ಕೇಳೋದಕ್ಕಿಂತ ಸಾಯೋದೇ ಲೇಸು ಅಂತ ನಿರ್ಧರಿಸಿ ಬಿಟ್ಟ ತಂದೆ ತಾಯಿ. ನಂತರ ಇಬ್ರು ಅವತ್ತೇ ಮನೆಯಿಂದ ಹೊರಟು ದೊಡ್ಡಬೆಲಮಂಗಲದ ಶಿವಪುರ ಗ್ರಾಮದ ಉತ್ತಿ ಚಿಕ್ಕನಹಳ್ಳಿಯ ಹತ್ರ ಹೋಗಿದ್ದಾರೆ. ಅಲ್ಲಿ ಇಂಡಿಯನ್ ನೇವಿಗೆ ಸೇರಿದ ಒಂದಿಷ್ಟು ಖಾಲಿ ಜಾಗಗಳಿವೆ. ಅಲ್ಲೇ ಈ ದಂಪತಿ ವಿಷ ಕುಡಿದಿದ್ದು. ವಿಷ ಕುಡಿದು ಬಿದ್ದವರನ್ನ ಸ್ಥಳೀಯರು ಯಾರೋ ನೋಡಿ ಆಸ್ಪತ್ರೆಗೆ ದಾಖಲಿಸಿದ್ರು. ವೈದ್ಯರು ಬದುಕಿಸೋ ಪ್ರಯತ್ನ ಮಾಡಿದರಾದ್ರೂ ಆಗ್ಲಿಲ್ಲ. ಅವತ್ತೇ ರಾತ್ರಿ ನೊಂದ ತಾಯಿ ಸುಜಾತ ಪ್ರಾಣ ಬಿಟ್ರು. ಮರುದಿನ ತಂದೆ ಚಂದ್ರಕಾಂತ್ ಕೂಡ ಹೊರಟೋದ್ರು. ಹೀಗೆ ಅಪ್ಪ ಅಮ್ಮ ಇಬ್ಬರು ಸತ್ತೋದ್ರು ಅನ್ನೋ ವಿಷಯ ರಶ್ಮಿಯ ಕಿವಿಗೂ ಬಿತ್ತು. ಆದ್ರೂ ಆಕೆ ಓಡ್ಕೊಂಡು ಬರ್ಲಿಲ್ಲ ಅನ್ನೋದು ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತೆ.